ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್, ಚಿಕ್ಕತ್ತೆ ಆರಾಮಾಗಿದ್ದಾರಲ್ವಾ? ಹಾಸ್ಪಿಟಲ್ ಸೇರಿಸೋ ಅವಶ್ಯಕತೆ ಏನಿಲ್ಲ ತಾನೆ? ಅಷ್ಟೊಂದು ಮೇಜರ್ ಏನಿಲ್ಲ, ಸ್ವಲ್ಪ ತಡ ಆಗಿದ್ರೆ ತೊಂದರೆ ಆಗಿರೋದು, ನಥಿಂಗ್ ಸೀರಿಯಸ್. ಸದ್ಯ ಅದು ಮನೆಯವ್ರ ಮುಂದೆ ಕೇಳಿದ್ರೆ ಎಲ್ಲಿ ಗಾಬರಿ ಆಗ್ತಾರೆ ಅಂತ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ದಟ್ಸ್ ಓಕೆ. ಡಾಕ್ಟರ್, ನೀವು ಟ್ಯಾಬ್ಲೆಟ್ ಸೈಡ್ ಎಫೆಕ್ಟಿಂದ ಈ ರೀತಿ ಆಗುತ್ತೆ ಅಂತ ಹೇಳಿದ್ರಿ, ಹಾಗಾಗೋದಕ್ಕೆ ಸಾಧ್ಯ ಇದೆಯಾ? ಕೆಲವೊಂದು ಸಲ ಹೀಗಾಗುತ್ತೆ. ಕೆಲವ್ರ ಬಾಡಿಗೆ ಕೆಲವು ಕೆಮಿಕಲ್ ಕಾಂಬಿನೇಷನ್ಗಳು ಸೆಟ್ ಆಗಲ್ಲ, ಹಾಗಾಗಿ ಹೀಗಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಕೆಲವರಿಗೆ ಟೀ ಬಿಟ್ಟಿರಕ್ಕಾಗಲ್ಲ, ಅಷ್ಟೊಂದು ಆಸೆ ಪಟ್ಟು ಕುಡಿತಿರ್ತಾರೆ. ಅದೇ ಇನ್ನು ಕೆಲವರಿಗೆ ಅದ್ರ ವಾಸನೆ ಕಂಡ್ರಾಗಲ್ಲ, ಹಾಗೆ ಇದು. ಕೆಲವು ಸಲ ಈ ನಕಲಿ ಮಾತ್ರೆಗಳ ಬಗ್ಗೆನೂ ಹೀಗೆ ಹೇಳ್ತಾರಲ್ವಾ ಡಾಕ್ಟರ್? ಆ ಪಾಸಿಬಿಲಿಟೀಸು ಇದೆ. ಆದರೆ ಸದ್ಯಕ್ಕೆ ನನಗೆ ಹಾಗೆ ಅನ್ನಿಸ್ತಿಲ್ಲ. ಆಂಟಿಬಯೋಟಿಕ್ ಕೊಟ್ಟಿದ್ದೀನಲ್ಲ, ಸರಿ ಹೋಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಚಿಕ್ಕತ್ತೆಗೇನು ಅಪಾಯ ಆಗದಿದ್ರೆ ನಮ್ಗಷ್ಟೇ ಸಾಕು. ಏನೂ ಅಪಾಯ ಆಗಲ್ಲ. ವಾವ್ ಬಾಲ, ನೀನ್ ತಂದಿರೋ ಸೀರೆ ಎಷ್ಟು ಚೆನ್ನಾಗಿದೆ. ಇದನ್ನ ಪ್ರೀತಿಯಿಂದ ನೀನ್ ನನಗೆ ತಂದ್ಕೊಡೋದ್ ಬಿಟ್ಟು ಅವಳು ಯಾವಳಿಗೋ ತಂದ್ಕೊಟ್ಟಿದ್ಯಾ. ಅವಳು ಮಾನ ಮರ್ಯಾದೆ ಇಲ್ದಂಗೆ ಈ ಸೀರೆನ ಇಸ್ಕೊಂಡ್ಬಿಟ್ಲು. ನೀನ್ ಕೊಟ್ಟಿರೋ ಸೀರೆನ ಯಾವಳ ಕೈಗೋ ಸೇರಕ್ ಬಿಟ್ಬಿಡ್ತೀನಾ? ಅದಕ್ಕೆ ಈ ಸೀರೆನ ನಾನೇ ಎತ್ಕೊಂಡ್ ಬಂದೆ. ಏಯ್, ನನ್ ಸೀರೆನ ಕತ್ಕೊಂಡ್ ಬಂದಿರೋಲ್ಲಂತೆ ಹಿಡ್ಕೊಂಡು ಒಯ್ಯಾರ ಮಾಡ್ತಿದ್ಯಾ? ನೋಡು, ಸೀರೆನ ಕೊಟ್ರೆ ಸರಿ. ಕೊಡಲ್ಲ. ಏನೇ ಬರ್ತಾ ಬರ್ತಾ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಸ್ವಲ್ಪ ವಾಯ್ಸ್ ಕಡಿಮೆ ಮಾಡು, ಇಲ್ಲ ಅಂದ್ರೆ ಸೌಂಡೇ ಬರಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ತಾಕತ್ತಿದ್ರೆ ಅದನ್ನ ಮಾಡ್ತೋರ್ಸೆ. ನೋಡು, ಮರ್ಯಾದೆಯಿಂದ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಅಲ್ಲಿ ತನಕ ನಾನೇನ್ ಕಡ್ಲೆಪುರಿ ತಿಂತಿರ್ತೀನ? ಜಾನ್ಗೆ ನೀನೇನೇ ಹೇಳು, ನಮ್ಮ ರುಕ್ಕು ಈ ದಿವ್ಯಾನ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾಳೆ ಕಣೆ. ಅಲ್ಲಿ ನೋಡಿ ಅತ್ತೆ, ಅವಳ ಮುಖ ಹಿಂಗ್ ತಿಂದು ಮಂಗದ ಥರ ಆಗಿದೆ. ನೋಡು, ನಿನ್ನ ಹತ್ರ ಹರಟೆ ಹೊಡೆಯೋಕೆ ನಾನು ಬಂದಿಲ್ಲ. ನನ್ ಮಾವ ನನಗೆ ಅಂತ ಪ್ರೀತಿಯಿಂದ ಕೊಡ್ಸಿರೋ ಸೀರೆನ ಕತ್ಕೊಂಡ್ ಬಂದಿದೆಯಲ್ಲ, ಮರ್ಯಾದೆಯಿಂದ ಅದನ್ನ ಕೊಟ್ರೆ ಸರಿ. ಮಾವ ಅಂತೆ ಮಾವ, ತೆಗೆದ್ 4 ಬಾರಿಸ್ಬಿಡ್ತೀನಿ. ಆ ನಿನ್ ಮಾವ ನನಗ್ ತಾಳಿ ಕಟ್ಟಿರೋ ಗಂಡ, ಅದ್ ನೆನಪಿರ್ಲಿ. ಏನೇದು ದಿವ್ಯಾ ಗಂಡ ಗಿಂಡ ಅಂತ ಗಂಡ ಗುಂಡಿಯಾಗಿ ಮಾತಾಡ್ತಾ ಇದ್ದಾಳೆ. ಬಾಲ, ನಿಂಗೇನೋ ಗ್ರಹಚಾರ ಕಾದಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಗಂಡ ಎಲ್ಲ ಆಗ, ಇವಾಗ ನಿಮ್ ಇಬ್ರು ಮಧ್ಯೆ ಯಾವುದೇ ಸಂಬಂಧನೂ ಉಳಿದಿಲ್ಲ. ನನ್ ಮಾವ ಕಟ್ಟಿರೋ ತಾಳಿ
ನಿನ್ ಕತ್ತಲ್ಲೇ ಇಲ್ಲ. ಅಂದಮೇಲೆ ನನ್ನ ಮಾವ ಹೇಗೆ ನಿನ್ಗೆ ಗಂಡ ಆಗ್ತಾನೆ? ನೋಡು, ಸುಮ್ಮನೆ ನನ್ನ ರೇಗಿಸ್ಬೇಡ, ಸೀರೆನ ಕೊಡು. ಕತ್ತಲ್ಲಿ ತಾಳಿ ಇರ್ಲಿ ಬಿಡ್ಲಿ, ಮದ್ವೆ ಆದ್ಮೇಲೆ ಮುಗೀತು. ಏನೋ ಫ್ಯಾಷನ್ಗೆ ಅಂತ ತಾಳಿ ತೆಗ್ದಿಟ್ಟೆ, ಹಾಗನ್ ಮಾತ್ರಕ್ಕೆ ನಾನು ಅವನ ಹೆಂಡತಿ ಆಗಲ್ವಾ? ನೀನ್ ಎಷ್ಟೇ ಬಾಯ್ ಬಡ್ಕೊಂಡ್ರು ನನ್ನ ಮಾವ ನಿನ್ಗೆ ಸಿಗಲ್ಲ. ನೀನ್ ತಿಪ್ಪರ್ಲಾಗ ಹಾಕಿದ್ರು ಈ ಸೀರೆನ ನಾನ್ ಕೊಡಲ್ಲ. ನನ್ ಗಂಡನ್ನು ನಿನಗ್ ಬಿಟ್ಕೊಡಲ್ಲ. ಅಷ್ಟಕ್ಕೂ ನನ್ನ ಗಂಡ ಯಾಕೆ ನಿನಗ್ ಸೀರೆ ಕೊಡ್ಬೇಕು? ನಮ್ದು 1000 ಇರತ್ತೆ, ನಿನ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು? ಹೇಳು, ಆಮೇಲೆ ಯೋಚನೆ ಮಾಡ್ತೀನಿ ಕೊಡ್ಬೇಕಾ ಬೇಡವಾ ಅಂತ. ನಮ್ದೇನೋ ಸ್ಪೆಷಲ್ ಡೇ ಇದೆ, ಅದಕ್ಕೆ ಸೀರೆ ಕೊಡ್ಸಿದ್ದಾನೆ. ಇವಾಗ ಸಮಾಧಾನನ? ನೋಡು, ಸುಮ್ಮನೆ ಸೀರೆ ಕೊಡು. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಅದು ನಿನಗೆ ಸರ್ಪ್ರೈಸ್ ಚಿನ್ನ. ಯಾಕೆ ಇವಾಗಲೇ ಕೇಳಿ ಸರ್ಪ್ರೈಸ್ನ ಹಾಳು ಮಾಡ್ಕೊಂತಿದ್ಯಾ? ವೇಟ್ ಮಾಡು, 7 ತಿಂಗಳಿಗೆ ಹುಟ್ಟಿದ ಥರ ಆಡ್ಬೇಡ. ಇವಾಗೇನು ಸೀರೆ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಓ, ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಅತ್ತೆ, ಈ ರುಕ್ಕು ಸಾಮಾನ್ಯದವಳಲ್ಲ, ದಿವ್ಯಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾಳೆ. ನೀನು ಬಲವಂತವಾಗಿ ಸೀರೆ ಕಿತ್ಕೋಬಹುದು, ಆದ್ರೆ ನನ್ನ ಗಂಡನ ಕಿತ್ಕೊಳ್ಳೋದು ನಿನ್ ಗುಣ, ನಂದಲ್ಲ. ನಾನು ನನ್ನ ಮಾವನ್ನ ಪ್ರೀತಿಯಿಂದ ಪಡ್ಕೊಂತೀನಿ. ನೀನೇ ನೋಡುವಂತೆ ಚಿನ್ನ. ಓ, ನೀವೆಲ್ಲ ಇಲ್ಲೇ ಇದ್ದೀರಾ? ಹೌದು ಕಣೆ, ಇಲ್ಲದೆ ಹೋಗಿದ್ರೆ 2 ಜಡೆಗಳ ವಾರನ್ನ ಮಿಸ್ ಮಾಡ್ಕೋತಾ ಇದ್ವಿ. ಯಾಕೋ ಈ ವಿಷಯ ಗೊತ್ತಾದ್ಮೇಲಿಂದ ಈ ಯೋಚನೆ ತಲೆಯಿಂದಾನೇ ಹೋಗ್ತಾ ಇಲ್ವಲ್ಲ. ಚಿಕ್ಕಿಗೇನಾದರೂ ನಮ್ಮ ಕಂಪ್ನಿ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗಿದೆಯಾ? ಯಾವುದೋ ಮೆಡಿಸಿನ್ ತಗೊಂಡಿರೋದಕ್ಕೆ ಸೈಡ್ ಎಫೆಕ್ಟ್ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.